ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದಂತ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಬ್ಯಾಂಕ್ ಚುಕ್ಕಾಣಿಗಾಗಿ ಬಣಗಳ ಮಧ್ಯೆ ಗುದ್ದಾಟ ಮುಂದುವರೆದಿತ್ತು. ಜಾರಕಿಹೊಳಿ ಬ್ರದರ್ಸ್ ಹಾಗೂ ಸವದಿ ಕತ್ತಿ ಬಣಗಳ ಮಧ್ಯೆ ಪೈಪೋಟಿ. ನಾಳೆ ನಡೆಯುತ್ತೆ ಬ್ಯಾಂಕ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ. ಅವಿರೋಧ ಆಯ್ಕೆಯಾಗುತ್ತಾ ಅಥವಾ ಚುನಾವಣೆ ನಡೆಯುತ್ತಾ ಎಂಬ ಕುತೂಹಲ ಇದೆ. ಅವಿರೋಧವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಮಾಡಿಕೊಂಡ್ರೆ ಚುನಾವಣೆ ಇಲ್ಲ, ಚುನಾವಣೆ ಮೂಲಕನೇ ಆಯ್ಕೆ ಆಗಲಿ ಅನ್ನುವಂತ ನಿರ್ಧಾರ ತೆಗೆದುಕೊಂಡ್ರೆ ಚುನಾವಣೆ ನಡೆಯುತ್ತೆ. ಬ್ಯಾಂಕ್ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದವರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಸಿಗುತ್ತಾ? ಸಚಿವ ಸತೀಶ್ ಜಾರಕಿಹೊಳಿ ಸೂಚಿಸುವವರೇ ಆಯ್ಕೆ ಆಗಬಹುದಾ? ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಈಗಾಗಲೇ ಲಿಂಗಾಯತರನ್ನೇ ನಾವು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತೀವಿ ಅಂತ ಕೂಡ ಘೋಷಣೆ ಮಾಡೋದ್ರ ಮೂಲಕ ಇವರು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಇಳಿದಿದ್ರು. ಹಾಗಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಕುತೂಹಲ. ಸತೀಶ್ ಜಾರಕಿಹೊಳಿ ಅವರು ಯಾರ ಹೆಸರನ್ನ ಸೂಚನೆ ಮಾಡ್ತಾರೋ ಆ ಹೆಸರನ್ನೇ ತೆಗೆದುಕೊಳ್ತಾರಾ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಶೋಕ್ ಪಟ್ಟಣ್ ಅವರ ಹೆಸರನ್ನು ಕೂಡ ನಾಮನಿರ್ದೇಶನ ಮಾಡಿರೋದು ಸಿಎಂ ಸಿದ್ದರಾಮಯ್ಯನವರು. ಅಶೋಕ್ ಪಟ್ಟಣ್ ಅವರು ಕೂಡ ಈಗಾಗಲೇ ಅಖಾಡದಲ್ಲಿದ್ದಾರೆ. ಹೀಗಾಗಿ ನೋಡಬೇಕಾಗತ್ತೆ. ಒಟ್ಟು 13 ಸ್ಥಾನಗಳನ್ನು ಪಡ್ಕೊಂಡಿರೋದು ಜಾರಕಿಹೊಳಿ ಬ್ರದರ್ಸ್ ಬೆಂಬಲಿಗರು. ಹೀಗಾಗಿ ಈ 13 ಸ್ಥಾನಗಳಲ್ಲಿ ಯಾರು ಅಧ್ಯಕ್ಷರಾಗಬಹುದು, ಉಪಾಧ್ಯಕ್ಷರಾಗಬಹುದು? 3 ಸ್ಥಾನಗಳು ಮಾತ್ರ ಮಾಜಿ ಸಂಸದ ಆಗಿರುವಂಥ ರಮೇಶ್ ಕತ್ತಿ ಮತ್ತು ಅವರ ಬಣದಲ್ಲಿ ಇರುವಂಥದ್ದು. ಹಾಗಾಗಿ ಅವಿರೋಧ ಆಯ್ಕೆನೇ ಆಗ್ಬಿಡುತ್ತಾ? ಸತೀಶ್ ಜಾರಕಿಹೊಳಿ ಅವರು ಯಾರನ್ನ ಸೂಚಿಸ್ತಾರೋ ಅವರ ಆಯ್ಕೆನೇ ಆಗುತ್ತಾ? ಇಲ್ಲ ಚುನಾವಣೆನೇ ನಡೀಲಿ ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾರಾ? ಹೀಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ನಾಳೆ ಗೊತ್ತಾಗುತ್ತೆ ಎಲ್ಲವೂ ಕೂಡ. ರಿಸಲ್ಟ್ ಕೂಡ ನಾಳೆನೇ ತಿಳಿಯುತ್ತೆ. ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು, ಅವ್ರು ಯಾರ ಬೆಂಬಲಿಗರು, ಯಾರ ಆಯ್ಕೆ, ಅದೆಲ್ಲವೂ ಕೂಡ ನಾಳಿನ ದಿನ ಗೊತ್ತಾಗುತ್ತೆ. ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಜಾರಕಿಹೊಳಿ ಬಣದಲ್ಲಿ ಪ್ರಬಲ ಆಕಾಂಕ್ಷಿ ಆಗಿರುವಂಥ ಅಣ್ಣಾ ಸಾಹೇಬ್. ಹಾಗಾಗಿ ಇವರ ಹೆಸರನ್ನೇ ಸೂಚನೆ ಮಾಡ್ತಾರಾ? ಇವರೇ ಆಯ್ಕೆ ಆಗ್ತಾರಾ? 13 ನಿರ್ದೇಶಕರಲ್ಲಿ 8 ಜನ ಲಿಂಗಾಯತ ನಾಯಕರಿದ್ದಾರೆ. ಹಾಗಾಗಿ 8 ಜನ ಲಿಂಗಾಯತರು ಈಗ 13 ಸ್ಥಾನಗಳಲ್ಲಿರೋದ್ರಿಂದ ಅವರನ್ನೇ ಆಯ್ಕೆ ಮಾಡ್ತಾರಾ? ಅದರಲ್ಲಿ ಯಾರು? 8 ಜನರು ಕೂಡ ಆಕಾಂಕ್ಷಿಗಳೇ. ಜೊಲ್ಲೆ ಬೆನ್ನಿಗೆ ನಿಂತಿರುವಂತ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸವದಿ ಕತ್ತಿ ಕ್ಯಾಂಪ್ನಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿ ಕಣಕ್ಕಿಳಿತಾರಾ, ಇಳಿಯಲ್ವಾ? ಅದು ಕೂಡ ಒಂದು ಪ್ರಶ್ನೆ ಇದೆ. ಅವಿರೋಧ ಆಯ್ಕೆ ತಡೆಯೋದಕ್ಕೆ ಅಂತ ಅಖಾಡಕ್ಕೆ ಇಳಿಸುವಂತ ತಂತ್ರವನ್ನು ಕೂಡ ಅವರು ರೂಪಿಸಬಹುದು. ಚುನಾವಣೆ ನಡೆದ್ರೆ ಜಾರಕಿಹೊಳಿ ಬ್ರದರ್ಸ್ಗೆ ಅಡ್ಡ ಮತದಾನದ ಆತಂಕ ಕೂಡ ಇದೆ. ಇಲ್ಲಿ ಏನಾದರೂ ಕ್ರಾಸ್ ವೋಟಿಂಗ್ ಆಗಿಬಿಟ್ರೆ ಅನ್ನುವಂಥ ಭಯ ಇದೆ. ಅಂದರೆ 13 ಸ್ಥಾನ ಈಗ ಜಾರಕಿಹೊಳಿ ಬ್ರದರ್ಸ್ಗಿರೋದು, ಮತ್ತೊಂದು ಕಡೆ ಇರೋದು 3 ಸ್ಥಾನ ಕತ್ತಿ ಬಣಕ್ಕಿರೋದು. ಚುನಾವಣೆ ಆಗುತ್ತಾ, ಅವಿರೋಧ ಆಯ್ಕೆ ಆಗುತ್ತಾ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಈಗಾಗಲೇ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾರ ಆಯ್ಕೆ ಅನ್ನೋದೇ ಬಹಳಷ್ಟು ದೊಡ್ಡ ಕುತೂಹಲ. ಹಾಗಾಗಿ ನಾಳೆ ಚುನಾವಣೆ ಆಗುತ್ತಾ? ಚುನಾವಣೆ ಆಗೋ ಸಾಧ್ಯತೆ ಎಷ್ಟು? ಅವಿರೋಧ ಆಯ್ಕೆಯ ಸಾಧ್ಯತೆ ಎಷ್ಟು? ಚುನಾವಣೆ ಆದರೆ ಕ್ರಾಸ್ ವೋಟಿಂಗ್ ಕೂಡ ಆಗಬಹುದು, ಆ ಆತಂಕವೂ ಇದೆ. ಸೋಕೆ ಖಂಡಿತವಾಗಿಯೂ ಏನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವೇನಿದೆ ಅದು ರಂಗೇರಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾಳೆ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಏನು ಆಯ್ಕೆ ನೀಡಲಿದೆ. ಹಾಗಾಗಿ ಈಗ ಜಾರಕಿಹೊಳಿ ಬ್ರದರ್ಸ್ ಬಣ ಮತ್ತು ಸೌದಿ ಕತ್ತಿ ಬಣ್ಣದ ಮಧ್ಯೆ ಈಗ ಒಂದು ಏನು ಅಂತಿಮ ಹಂತದ ಕ್ಲೈಮ್ಯಾಕ್ಸ್ಗೆ ಬಂದು ತಲುಪಿದೆ ಅಂತ ಹೇಳ್ಬೋದು. ನಾಳೆ ನಡೆಯುವಂಥ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಅವಿರೋಧವಾಗಿ ಆಯ್ಕೆ ಆಗುತ್ತಾ ಅಥವಾ ಚುನಾವಣೆ ನಡೆಯುತ್ತಾ ಅನ್ನೋಂಥ ಒಂದು ಕುತೂಹಲ ಕೆಲಸಿದೆ. ಈಗಾಗಲೇ ಏನು 2 ಬಣದವರು ನಿನ್ನೆ ಅಷ್ಟೇ ಗೌಪ್ಯವಾಗಿ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಸಭೆಯಲ್ಲಿ ಏನು ಚರ್ಚೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಒಂದು ಅಂಶ ಏನಂದರೆ ಸೌಖ್ಯ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಈಗ ಏನಂದರೆ ಪ್ರಮುಖವಾಗಿ 16 ಸ್ಥಾನಗಳಿದ್ದವು. 16 ಸ್ಥಾನಗಳಲ್ಲಿ 13 ಸ್ಥಾನಗಳನ್ನು ಏನು ಜಾರಕಿಹೊಳಿ ಸೋದರ ಬಣದಲ್ಲಿದ್ದಾವೆ ಅನ್ನೋಂಥ ಮಾತನ್ನು ಸ್ವತಃ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಸುದ್ದಿಗೋಷ್ಠಿ ಮಾಡಿ ಹೇಳಿದರು. ಅದರ ಜೊತೆಗೆ 3 ಸ್ಥಾನಗಳು ಅಂದರೆ ಲಕ್ಷ್ಮಣ್ ಸವದಿ, ರಮೇಶ್ ಕತ್ತಿ ಮತ್ತು ರಾಮದುರ್ಗ ಮಲ್ಲನ ಯಾದವಾಡ್ ಸೇರಿ 3 ಸ್ಥಾನಗಳ ಹೊಂದಿರತಕ್ಕಂಥ ಬಣ ಕತ್ತಿ ಮತ್ತು ಸೌದಿ ಬಣಗಳಿದ್ದವು. ಈಗ ಸರ್ಕಾರದಿಂದ ನಾಮನಿರ್ದೇಶಕರಾಗಿ ಅಶೋಕ್ ಪಟ್ಟಣ್ ಬಂದಿರತಕ್ಕಂಥದ್ದು. ಅಶೋಕ್ ಪಟ್ಟಣ್ ಈಗ ಈ ಹಿಂದೆ ಏನು ಸೌದಿ ಮತ್ತು ಕತ್ತಿ ಬಣ್ಣದಲ್ಲಿ ಗುರುತಿಸ್ಕೊಂಡಿದ್ರು. ಹಾಗಾಗಿ ಈಗ ಅಶೋಕ್ ಪಟ್ಟಣ್ ಅವರನ್ನು ಸೌದಿ ಮತ್ತು ಕತ್ತಿ ಬಣ್ಣದಲ್ಲಿ ನಾವು ನೋಡೋದಾದರೆ ಅವರ ಆ ಒಂದು ಸಂಖ್ಯಾಬಲ 4ಕ್ಕೆ ಏರಿಕೆ ಆಗುತ್ತೆ. ಜೊತೆಗೆ ಸಹಕಾರ ಇಲಾಖೆಯ ಮಹಾನಿಬಂಧಕರಿಗೂ ಕೂಡ ಒಂದು ಮತದಾನ ಮಾಡುವಂಥ ಹಕ್ಕಿರುತ್ತೆ. ಹೀಗಾಗಿ ಒಟ್ಟು 18 ಮತಗಳು ಬರ್ತಾ ಇದ್ದಾವೆ.
ಹಾಗಾಗಿ ಈಗ ನಾಳೆ ನಡೆಯುವಂಥ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಈಗ ಈ ಸದ್ಯಕ್ಕಂತರ ಏನು ಜಾರಕಿಹೊಳಿ ಬ್ರದರ್ಸ್ ತಮ್ಮದೇ ಆದಂಥ ಒಂದು ಏನು ಪ್ರಭಾವವನ್ನು ಹೊಂದಿದ್ದಾರೆ. ಹಾಗಾಗಿ ತಮ್ಮದೇ ಆದಂಥ ಸಂಖ್ಯಾಬಲವನ್ನು ಕೂಡ ಹೊಂದಿರತಕ್ಕಂಥದ್ದು. ಈಗ ಜಾರಕಿಹೊಳಿ ಸಹೋದರ ಬಣ್ಣದಲ್ಲಿರ್ತಕ್ಕಂಥ ಏನಂದರೆ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಜೊತೆಗೆ ಏನು ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡರ್ ಹಾಗೂ ಏನು ಕಾಂಗ್ರೆಸ್ ಶಾಸಕರಾದಂಥ ಏನು ಗಣೇಶ್ ಹುಕ್ಕೇರಿ ಮತ್ತು ರಾಜು ಕಾಗೆ ಹೆಸರುಗಳು ಕೂಡ ಇಲ್ಲಿ ಏನು ಮುಂಚಿನಲ್ಲಿ ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಯಾವುದೇ ಸರ್ಕಾರ ಅಧಿಕಾರದಲ್ಲಿರ್ತೀವಿ ಆ ಸರ್ಕಾರದಲ್ಲಿ ಇದ್ದಂಥವರೇ ಒಂದು DCC ಬ್ಯಾಂಕ್ನ ಅಧ್ಯಕ್ಷ ಸ್ಥಾನವನ್ನು ಏನು ಅಲಂಕಾರ ಮಾಡುವಂಥದ್ದು. ಯಾಕಂದರೆ ಸರ್ಕಾರದಿಂದ ಅನುದಾನ ತರುವಂತಾಗಿರ್ಬೋದು, ಸರ್ಕಾರದಿಂದ ಆಗುವಂಥ ಕೆಲಸಗಳಿಗೆ ಅದು ಅನುಕೂಲ ಆಗುತ್ತೆ. ಜೊತೆಗೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು, ಯಾವ ಸರ್ಕಾರದ ಉಸ್ತುವಾರಿ ಸಚಿವರು ಇರ್ತಾರೋ ಆ ಒಂದು ಉಸ್ತುವಾರಿ ಸಚಿವರೇ ಇಲ್ಲಿ ನಿರ್ಣಾಯಕರಾಗುವಂಥದ್ದು. ಕಳೆದ ಬಾರಿ ನಡೆದ DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಚುನಾವಣೆ ಕೂಡ ಸತೀಶ್ ಜಾರಕಿಹೊಳಿ ಒಂದು ಏನು ಅಪ್ಪಾಸಾಬ್ ಕುಲಗೋಡೆ ತಮ್ಮ ಆಪ್ತ ಶಿಷ್ಯನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು. ಈಗ ಜಾರಕಿಹೊಳಿ ಸೋದರರು ಏನು ಪ್ರಮುಖವಾಗಿ ಲಿಂಗಾಯತರನ್ನೇ ಅಧ್ಯಕ್ಷ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಏನು ಪ್ರಮುಖವಾಗಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅಧ್ಯಕ್ಷ ಆಗ್ತಾರಾ ಇಲ್ವಾ ಅನ್ನೋಂಥ ಕುತೂಹಲ ಕೂಡ ಕೇಳಿಸ್ತಿದೆ. ನಾಳೆ ನಡೆಯುವಂಥ ಚುನಾವಣೆಗೆ ಏನಾದರೂ ಜಾರಕಿಹೊಳಿ ಬಣ್ಣದಿಂದ ಮಾತ್ರ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಆದರೆ ಆಗ ಅವರದ ಆಯ್ಕೆ ಖಚಿತ ಅಂತ ಹೇಳ್ಬೋದು. ಒಂದು ವೇಳೆ ಏನು ನಿರ್ದೇಶಕ ಸ್ಥಾನ ಚುನಾವಣೆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಸಂಖ್ಯಾಬಲ ಇದ್ದರೂ ಕೂಡ ಲಕ್ಷ್ಮಣ್ ಸವದಿ ವಿರುದ್ಧ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿತ್ತು. ಹಾಗಾಗಿ ರಮೇಶ್ ಕತ್ತಿ ವಿರುದ್ಧ ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿತ್ತು. ಜೊತೆಗೆ ಈ ಎಲ್ಲ ಜಿದ್ದಾಜಿದ್ದ ರಾಜಕಾರಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಏನಾದರೂ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಆದರೆ ಆಗ ಖಂಡಿತವಾಗಿಯೂ ಒಂದು ಚುನಾವಣೆ ನಡೆಯುತ್ತೆ. ಈ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಒಂದು ಕ್ರಾಸ್ ಮತದಾನದ ಕೂಡ ಆತಂಕ ಇರ್ತಕ್ಕಂಥದ್ದು. ಯಾಕಂದರೆ ಈ ಹಿಂದೆ DCC ಬ್ಯಾಂಕ್ನಲ್ಲಿ ಏನು ಖಾನಾಪುರದ ನಿರ್ದೇಶಕ ಆಗಿದ್ದಂಥ ಅರವಿಂದ್ ಪಾಟೀಲ್ ಸದ್ಯ ಜಾರಕಿಹೊಳಿ ಬಣ್ಣದಲ್ಲಿದ್ದಾರೆ. ಜೊತೆಗೆ ಏನು ಮಹಂತೇಶ್ ದೊಡ್ಡಗೌಡರು ಅವರು ಕೂಡ ಜಾರಕಿಹೊಳಿ ಬಣ್ಣದಲ್ಲಿರ್ತಕ್ಕಂಥದ್ದು. ಇವರು ಈ ಹಿಂದೆ ಲಕ್ಷ್ಮಣ್ ಸವದಿ ಬಣ್ಣದಲ್ಲಿ ಗುರ್ಸ್ಕೊಂಡಿದ್ರು. ಹಾಗಾಗಿ ಒಂದಿಷ್ಟು ಕ್ರಾಸ್ ಮತದಾನದ ಒಂದು ಆತಂಕಗಳು ಕೂಡ ಒಂದು ಮನೆ ಮಾಡಿದ್ದಾವೆ. ಈ ಎಲ್ಲ ಒಂದು ರಾಜಕೀಯ ಲೆಕ್ಕಾಚಾರವನ್ನು ನೋಡಿಕೊಂಡು ಏನು ಯಾರನ್ನು ಅಧ್ಯಕ್ಷರನ್ನು ಮಾಡ್ತಾರೆ ಅನ್ನೋದೇ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೇಳಬೇಕಂದ್ರೆ ಹಿರಿತನದ ಆಧಾರದ ಮೇಲೆ ಮತ್ತು ಅನುಭವದ ಆಧಾರದ ಮೇಲೆ ಆಯ್ಕೆ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಏನಾದರೂ ಅಧ್ಯಕ್ಷರನ್ನು ಮಾಡೋದಾಗಿ ಬಂದರೆ ಆಗ ಪ್ರಮುಖವಾಗಿ ಹೆಸರುಗಳು ಕೇಳಿಬರುವಂಥದ್ದು ಏನು ಗಣೇಶ್ ಹುಕ್ಕೇರಿ ಮತ್ತು ರಾಜು ಕಾಗೆ ಮತ್ತು ಈಗಷ್ಟೇ ಏನು ಸರ್ಕಾರದ ನಾಮನಿರ್ದೇಶಕರಾಗಿ ಬಂದಂಥ ಅಶೋಕ್ ಪಠಾಣ್, ಈ ಎಲ್ಲ ಒಂದು ಹೆಸರುಗಳು ಕೇಳಿ ಬರುತ್ತೆ. ಇಲ್ಲಿ ಪ್ರಮುಖವಾಗಿ ನೋಡಬೇಕಂದ್ರೆ ಲಿಂಗಾಯತರನ್ನ ಆಯ್ಕೆ ಮಾಡಬೇಕಾದಂಥ ಒಂದು ಏನು ಘೋಷಣೆಯನ್ನು ಕೂಡ ಈಗ ಜಾರಕಿಹೊಳಿ ಸೋದರ ಮಾಡಿದ್ರಿಂದ ಯಾರು ಆಗ್ತಾರೆ ಅನ್ನೋಂಥದ್ದು ಕುತೂಹಲ ಇರ್ತಕ್ಕಂಥದ್ದು. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋದರ ಚಂದ್ರರಾಜ್ ಹಟ್ಟಿಗಳು ಕೂಡ DCC ಬ್ಯಾಂಕ್ನ ನಿರ್ದೇಶಕರಾಗಿದ್ದಾರೆ. ಆದರೆ ಏನು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದು ಅಧ್ಯಕ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನವನ್ನು ಕ್ಲೇಮ್ ಮಾಡ್ತಾರಿಲ್ವ ಅನ್ನೋದು ಕೂಡ ಕುತೂಹಲ ಇರ್ತಕ್ಕಂಥದ್ದು. ನಿನ್ನೆ ನಡೆದಂಥ ಗೌಪ್ಯ ಸಭೆಯಲ್ಲಿ ಒಂದಿಷ್ಟು ಚರ್ಚೆಗಳಾಗಿದ್ದಾವೆ. ಏನು ವಿಚಾರ ಚರ್ಚೆ ಆಗಿದೆ ಅನ್ನೋಂಥ ವಿಚಾರವನ್ನು ಕೂಡ ಇಲ್ಲಿ ಏನು ಬಹಿರಂಗಗೊಂಡಿಲ್ಲ. ಜೊತೆಗೆ ಏನು ಒಂದಿಷ್ಟು ಏನು ಕ್ರಾಸ್ ವೋಟಿಂಗ್ ಆಗುತ್ತೆ ಅನ್ನೋಂಥ ವಿಚಾರಗಳು ಏನು ಚರ್ಚೆ ನಡೀತಾವೆ ಅವೆಲ್ಲ ವಿಚಾರಗಳವಾಗಿ ಕೂಡ ಒಂದು ಕೂಲಂಕುಷವಾಗಿ ನಿನ್ನೆ ಜಾರಕಿಹೊಳಿ ಸೋದರರಾದಂಥ ಏನು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಸಭೆ ನಡೆಸಿ ಸಭೆಯಲ್ಲಿ ನಾಳಿನ ಏನು ಒಂದು ನಡೆಯುವಂಥ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ಅವಿರುದ್ಧ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ರಣತಂತ್ರವನ್ನು ರೂಪಿಸಿದ್ದಾರೆ. ಒಟ್ಟಿನಲ್ಲಿ ಬೆಳಗಾವಿ DCC ಬ್ಯಾಂಕ್ನ ಏನು ಜಿದ್ದಾಜಿದ್ದಿನ ರಾಜಕಾರಣ ಕಳೆದ ಎರಡು ತಿಂಗಳಿಂದ ಏನು ಸದ್ದು ಮಾಡ್ತಾ ಇತ್ತು ಅದು ನಾಳೆಗೆ ಅಂತಿಮವಾಗಿ ಏನು ಅಂತಿಮ ಕ್ಲೈಮ್ಯಾಕ್ಸ್ ಇರ್ತಕ್ಕಂಥದ್ದು. ಹಾಗಾಗಿ ನಾಳೆ ಯಾರು ಅಧ್ಯಕ್ಷ ಉಪಾಧ್ಯಕ್ಷರು ಆಗ್ತಾರೆ ಅನ್ನೋದ್ರ ಮೇಲೆ ಏನಂದರೆ ಇಡೀ ಒಂದು DCC ಬ್ಯಾಂಕ್ನ ಜಿದ್ದಾಜಿದ್ದಿನ ರಾಜಕಾರಣ ಏನಿದೆ ಆ ರಾಜಕಾರಣದ ಜಿದ್ದಾಜಿದ್ದಿಗೆ ತೆರೆ ಬೀಳಲಿದೆ ಅಂತಲೇ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.